ಜಿಲ್ಲಾಧಿಕಾರಿಗಳ ಕಚೇರಿಯ ಪಕ್ಕದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವತಿಯಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ರಾಜ್ಯಾಧ್ಯಕ್ಷ ಎಚ್.ಜಿ. ರಮೇಶ್ ಕುಣಿಗಲ್, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 25 ವರ್ಷಗಳಿಂದ ಒಂದೇ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದೇವೆ. ಈ ವಿಚಾರದಲ್ಲಿ ಯಾರಿಗೆ ಯಾವುದೇ ರೀತಿ ತೊಂದರೆ ಆದರೂ ಜಿಲ್ಲಾಧಿಕಾರಿಗಳೇ ಕಾರಣವಾಗುತ್ತಾರೆ ಎಂದರು. ಬೇಕೇ ಬೇಕು, ತೊಲಗಿಸಿ 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 ಉಳಿಸಿ 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 ಪಾಲಿಸಿ 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 ವರ್ಗಾವಣೆ ಆಗಲೇಬೇಕು, ಏರಮ್ಮ ವರ್ಗಾವಣೆ ಆಗಲೇಬೇಕು, ಏರಮ್ಮ ವರ್ಗಾವಣೆ ಆಗಲೇಬೇಕು. ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಪೊಳ್ಳು ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಪೊಳ್ಳು ಭರವಸೆ ನೀಡಿದ ಜಿಲ್ಲಾಧಿಕಾರಿ. ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರು ಎಚ್.ಜಿ. ರಮೇಶ್ ಕುಣಿಗಲ್ಲು. ಇವತ್ತು ಸುಮಾರು ನಾವು ಈಗಾಗಲೇ ಒಂದು 15 ದಿನಗಳಿಂದ ನಿರಂತರವಾಗಿ ಒಂದು ಹೋರಾಟವನ್ನು ಆರಂಭಗೊಳಿಸಿದ್ದೀವಿ. ಜಿಲ್ಲಾ ಆಡಳಿತದಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 24 ವರ್ಷಗಳಿಂದ ಒಂದೇ ಸೀಟ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಹೇರಂಬ ಸೇರಿಸಿದಂತೆ ಮತ್ತು ಇನ್ನೂ ಅನೇಕ ಸಿಬ್ಬಂದಿಗಳು ಏನಿದ್ದಾರೆ ಒಂದೇ ಸೀಟ್ನಲ್ಲಿ ಕೂತಿದ್ದಾರೆ, 10 ವರ್ಷಕ್ಕೂ ಮೇಲ್ಪಟ್ಟವರು ಏನಿದ್ದಾರೆ ಅವರೆಲ್ಲರೂ ಕೂಡ ವರ್ಗಾವಣೆ ಮಾಡಬೇಕು. ಈ ಜಿಲ್ಲೆಯಲ್ಲಿ ಪಾರದರ್ಶಕ ಆಡಳಿತವನ್ನು ಜಾರಿಗೆ ತರಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 22ನೇ ತಾರೀಕು ಒಂದು ಪ್ರತಿಭಟನೆಯನ್ನು, ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ವಿ. ಅವತ್ತು ಜಿಲ್ಲಾಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟರು, ಈಗ ಅರ್ಧ ಗಂಟೆಯಲ್ಲಿ ನಾವು ವರ್ಗಾವಣೆಯನ್ನು ಮಾಡಿ ನಿಮಗೆ ಪತ್ರವನ್ನು ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು. ಅವತ್ತು ಒಳಗಡೆಗೆ ಹೋದಂಥ ಜಿಲ್ಲಾಧಿಕಾರಿಗಳು ಇವತ್ತಿನವರೆಗೂ ಕೂಡ ನಮಗೆ ಪತ್ರವನ್ನು ಕೊಡುವಂಥ ಕೆಲಸಗಳನ್ನ ಮಾಡಿಲ್ಲ. ಒಬ್ಬ ಪೊಳ್ಳು ಭರವಸೆ ಅಂದರೆ ಒಬ್ಬ ಕಾರ್ಯಾಂಗದಲ್ಲಿ ನಾವು ರಾಜಕಾರಣಿಗಳನ್ನ ನೋಡಿದ್ವಿ ಸುಳ್ಳು ಹೇಳ್ತಕ್ಕಂಥವ್ರನ್ನ, ಆದರೆ ಇವತ್ತು ಕಾರ್ಯಾಂಗದಲ್ಲೂ ಕೂಡ ಸುಳ್ಳು ಹೇಳ್ತಕ್ಕಂಥವ್ರನ್ನ ನಾನು ನೋಡಿರಲಿಲ್ಲ. ಅದರಲ್ಲಿ ಈ ಜಿಲ್ಲಾಧಿಕಾರಿಗಳು ನಂಬರ್ 1 ಆಗಿದ್ದಾರೆ, ಸುಳ್ಳು ಹೇಳೋದರಲ್ಲಿ ನಂಬರ್ 1 ಜಿಲ್ಲಾ ಅಧಿಕಾರಿಗಳಾಗಿದ್ದಾರೆ. ಆದ್ದರಿಂದ ನಾವು ಇವತ್ತಿನ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಲಿಕ್ಕೆ ಅವರು ನೇರ ಕಾರಣೀಕರ್ತರಾಗಿದ್ದಾರೆ. ಇಲ್ಲಿ ಯಾರಿಗೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ವೇದಿಕೆ ಸಂಘಟನೆ ಯಾವುದೇ ಸದಸ್ಯರಿಗೆ ಯಾವುದೇ ರೀತಿಯಾದಂಥ ಅನಾಹುತಗಳು ಅಥವಾ ಬೇರೆ ಏನಾದರೂ ತೊಂದರೆಗಳಾದರೆ ಅದಕ್ಕೆ ನೇರವಾಗಿ ಸುಭಾ ಕಲ್ಯಾಣ ಜಿಲ್ಲಾಧಿಕಾರಿಗಳು ಕಾರಣರಾಗಿರ್ತಾರೆ. ಯಾಕೆಂದರೆ ಅವರ ಬೇಜವಾಬ್ದಾರಿಯುತ ಕರ್ತವ್ಯದ ಕಾರಣಕ್ಕಾಗಿ. ನಾವು ಕೇಳ್ತಿರುವಂಥದ್ದು ಸಂವಿಧಾನ ಬಾಹಿರವಾದದ್ದಲ್ಲ, ಸಂವಿಧಾನದ ಒಳಗಡೆ ಇರತಕ್ಕಂಥ KCSR ನಿಯಮ ಮತ್ತು ವರ್ಗಾವಣೆ ನಿಯಮಗಳು ಗೈಡ್ಲೈನ್ ಏನಿದೆ ಅದರಂತೆ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಉಲ್ಲಂಘಿಸಿರೋದ್ರಿಂದ ಅವರು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಅನ್ನೋದು ಸ್ಪಷ್ಟ. ಸಂವಿಧಾನವನ್ನೇ ಉಲ್ಲಂಘನೆ ಮಾಡ್ತಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳಿಗೆ ಈ ಸರ್ಕಾರ ಸಂವಿಧಾನ ಜಾಗೃತ ಒಂದು ರಥದ ಉಸ್ತುವಾರಿನ ವಹಿಸಿದಂಥ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ ಸರ್ಕಾರ. ಅಂದರೆ ಈ ಸಂವಿಧಾನವನ್ನೇ ಉಲ್ಲಂಘನೆ ಮಾಡ್ತಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಸಂವಿಧಾನ ಪ್ರಶಸ್ತಿ, ಇದು ಒಂಥರ ಹಾಸ್ಯಾಸ್ಪದವಾಗಿದೆ. ಹಾಗಾಗಿ ನಾವು ಈ ಜಿಲ್ಲಾಧಿಕಾರಿಗಳು ನೀತಿ ನಿಯಮಗಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಪಾರದರ್ಶಕ ಚುನಾವಣೆಗಳಾಗಬೇಕು ಅಂತ ಅಂದರೆ ಯಾರೆಲ್ಲ
ನಿಯಮಗಳ ಉಲ್ಲಂಘಿಸಿ ಯಾರೆಲ್ಲ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ವರ್ಗಾವಣೆ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ.